ತಾಲೂಕು ಕಚೇರಿಗೆ ಅನಿರೀಕ್ಷಿತವಾಗಿ ಭೇಟಿ ಅಂದರೆ ಸರ್ಪ್ರೈಸ್ ವಿಸಿಟ್ ಮಾಡಿ ಅಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಕಂದಾಯ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂಥ ಕೆಲಸಗಳು ಸಮಸ್ಯೆಗಳು ಇದನ್ನು ಸುಮಾರು 2 ಗಂಟೆ ಕಾಲ ತಹಶೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರ್ ಕಚೇರಿ, ಸರ್ವೆ ಇಲಾಖೆ ಇವೆಲ್ಲ ಬೆಳಿಗ್ಗೆ ಸರ್ಪ್ರೈಸ್ ವಿಸಿಟನ್ನು ಇಟ್ಕೊಂಡು ಅಲ್ಲಿಂದ ಇವತ್ತು ಬೆಳಗಾವಿಯಲ್ಲಿ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಪರಿಶೀಲನೆಯನ್ನು ಇಟ್ಕೊಂಡಿದ್ದೇನೆ. ಇದು ಬೆಳಗಾವಿಯಲ್ಲಿ ನಾನು 2ನೇ ಸಭೆಯನ್ನು ಮಾಡ್ತಾ ಇರೋದು. ಮೊದಲನೇ ಸಭೆ ಜುಲೈ ತಿಂಗಳಿನಲ್ಲಿ ಮಾಡಿದ್ದೆ. ಇವತ್ತು 2ನೇ ಬಾರಿ ಜುಲೈ ಆದ ನಂತರ ಮತ್ತೊಮ್ಮೆ ಇಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಜನಗಳದ್ದು ಸಾಕಷ್ಟು ಸಮಸ್ಯೆಗಳು ಎತ್ಕೊಂಡು ಜನ ಬರ್ತಾರೆ. ನಮ್ಮ ತಹಶೀಲ್ದಾರ್ ಹತ್ರ, ಎ ಸಿಗಳ ಹತ್ರ, ಡಿ ಸಿಗಳ ಹತ್ರ ಅನೇಕ ರೀತಿಯ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ವ್ಯಾಜ್ಯ ಪ್ರಕರಣಗಳು ಇರ್ತವೆ. ತಹಶೀಲ್ದಾರರ ಕಚೇರಿಯಲ್ಲಿ ಯಾವುದೇ ವ್ಯಾಜ್ಯ ಬಂದರೆ ತಹಶೀಲ್ದಾರ್ ಕೋರ್ಟ್ ಕೇಸು ಅದು 3 ತಿಂಗಳ ಒಳಗಡೆ ವಿಲೆ ಆಗಬೇಕು ಸರ್ಕಾರದ ಸೂಚನೆ ಪ್ರಕಾರ. ಎ ಸಿ ಕೋರ್ಟಲ್ಲಿ 6 ತಿಂಗಳ ಒಳಗಡೆ ಎ ಸಿ ಕೋರ್ಟಲ್ಲಿ, ಡಿ ಸಿ ಕೋರ್ಟಲ್ಲಿ ವಿಲೆ ಆಗಬೇಕು. ಆದರೆ ನಾನು ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ನೋಡಿದರೆ ಸರಾಸರಿ ತಹಶೀಲ್ದಾರರ ಕೋರ್ಟಲ್ಲಿ ಒಂದು ವ್ಯಾಜ್ಯ ವಿಲೆ ಆಗಬೇಕಾದ್ರೆ ಸರಾಸರಿನೇ 250 ದಿನ, 300 ದಿನ ತೆಗೆದುಕೊಳ್ತಾ ಇತ್ತು. 300 ದಿನಕ್ಕಿಂತ ಅಂದರೆ 1 ವರ್ಷ. 3 ತಿಂಗಳಲ್ಲಿ ವಿಲೆ ಆಗಬೇಕಾಗಿದ್ದಂತಹ ಪ್ರಕರಣಗಳು ಸರಾಸರಿ 1 ವರ್ಷ ತೆಗೆದುಕೊಳ್ತಾ ಇದ್ವು. ತಹಶೀಲ್ದಾರ್ ಕೋರ್ಟಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂಥ ಪ್ರಕರಣಗಳು 2215 ಪ್ರಕರಣ 1 ವರ್ಷಕ್ಕಿಂತ ಮೇಲೆ ಬಾಕಿ ಉಳಿದಿದ್ದು. 3 ತಿಂಗಳಲ್ಲಿ ವಿಲೆ ಆಗಬೇಕು ಅನ್ನೋದು ಸರ್ಕಾರದ ಸೂಚನೆ. ಹಾಗೆ ಎ ಸಿ ಕೋರ್ಟಲ್ಲಿ 6 ತಿಂಗಳಲ್ಲಿ ವಿಲೆ ಆಗಬೇಕು. ಆದರೆ ನಾನು ಅಧಿಕಾರ ತೆಗೆದುಕೊಂಡಾಗ 1 ವರ್ಷಕ್ಕಿಂತ ಮೀರಿದಂಥ ಪ್ರಕರಣಗಳು 60,000 ಬಾಕಿ ಉಳಿದಿದ್ದು. 5 ವರ್ಷಕ್ಕಿಂತ ಮೀರಿದಂಥ ಪ್ರಕರಣ 32,787 ಪ್ರಕರಣ ಎ ಸಿ ಕೋರ್ಟಲ್ಲಿ. ಇದು ಏನು ಸಂಕೇತ ಅಂತ ಹೇಳಿದ್ರೆ ಜನಗಳಿಗೆ ವಿಳಂಬ ಮಾಡಿ ಯಾವ ಥರ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇದನ್ನು ಹೇಳ್ತಾ ಇದ್ದೇನೆ. ಸೊ ಮುಖ್ಯಮಂತ್ರಿಗಳು ಕೂಡ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಇದರಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆಯನ್ನು ನಿವಾರಣೆ ಮಾಡಬೇಕು, ವಿಳಂಬಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ ಮೇಲೆ ತಹಶೀಲ್ದಾರ್ ಕೋರ್ಟು, ಎ ಸಿ ಕೋರ್ಟಲ್ಲಿರುವ ಕೇಸುಗಳ ವಿಲೇವಾರಿಯನ್ನು ನಾವೊಂದು ಆಂದೋಲನದ ಮಾದರಿಯಲ್ಲಿ ಮಾಡಿದ್ದೇವೆ. ಈಗ ತಮಗೆ ಹೇಳೋದಾದರೆ ಮೊದಲು ತಹಶೀಲ್ದಾರ್ ಕೋರ್ಟಲ್ಲಿ ಒಂದು ಕೇಸು ವಿಲೆ ಆಗಬೇಕಾದ್ರೆ ಸರಾಸರಿ 1 ವರ್ಷ ತಗೊಳ್ತಾ ಇತ್ತು. ಅಂಥದನ್ನು ಇವತ್ತು ಜನವರಿ ತಿಂಗಳು ಸರಾಸರಿ ನೋಡಿದಾಗ 110 ದಿನಕ್ಕೆ ಒಂದು ಕೇಸನ್ನು ವಿಲೆ ಮಾಡ್ತಾ ಇದ್ದೇವೆ. ಆವ್ರೇಜ್ 2215 ಪ್ರಕರಣ 1 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಬಾಕಿ ಉಳಿದಿತ್ತು ತಹಶೀಲ್ದಾರ್ ಕೋರ್ಟಲ್ಲಿ. ಇವತ್ತು ಬಾಕಿ ಉಳಿದಿರೋದು 1 ವರ್ಷಕ್ಕಿಂತ ಮೀರಿದಂಥದ್ದು 107 ಪ್ರಕರಣ. ಅಲ್ಲಿಗೆ ಸುಮಾರು 95% 1 ಇಯರ್ಗಿಂತ ಹೆಚ್ಚಿನ ಪೆಂಡೆನ್ಸಿಯನ್ನು ಕಳೆದ 4 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ದೇವೆ. ಇನ್ನು ಎ ಸಿ ಕೋರ್ಟಿಗೆ ಬಂದರೆ ಏನು 60,000 ಪ್ರಕರಣ 1 ವರ್ಷಕ್ಕಿಂತ ಹೆಚ್ಚಿನದ್ದು ಬಾಕಿ ಉಳಿದಿದ್ವು. ಅದರಲ್ಲಿ ಈಗಾಗಲೇ 34,000 ಪ್ರಕರಣಗಳನ್ನು ವಿಲೆ ಮಾಡಿದ್ದೇವೆ ಕಳೆದ 5 ತಿಂಗಳಲ್ಲಿ. ಇವತ್ತು ಇನ್ನೂ ಸ್ವಲ್ಪ ಒಂದು 25-26 ಸಾವಿರ ಪ್ರಕರಣ ಬಾಕಿ ಇದೆ. ಅದನ್ನು ಇನ್ನು 3 ತಿಂಗಳಲ್ಲಿ ಅವುಗಳನ್ನು ಕೂಡ ವಿಲೆ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸರ್ವೆ ಇಲಾಖೆಗೆ ಬಂದರೂ ಕೂಡ ಬಹಳ ವರ್ಷಗಳಿಂದ ಅನೇಕ ಸರ್ವೆ ವ್ಯಾಜ್ಯಗಳು ಬಾಕಿ ಉಳಿದಿದ್ದಾವೆ. ಎಲ್ಲ ಹಂತದಲ್ಲಿಯೂ ಕೂಡ ಈ ರೀತಿಯಾಗಿ ಜನಗಳ ಕೆಲಸಗಳು ಬಾಕಿ ಇದ್ದಾವೆ. ಅದಕ್ಕೆ ಉದಾಹರಣೆಯಾಗಿ ನಾನು
ಹೇಳ್ತಾ ಹೋದರೆ ಪ್ರತಿಯೊಂದರಲ್ಲೂ ನಾನು ಉದಾಹರಣೆ ಕೊಡ್ಬೋದು. ತಹಶೀಲ್ದಾರ್ ಕೋರ್ಟು, AC ಕೋರ್ಟದು ಉದಾಹರಣೆಯಾಗಿ ತಮಗೆ ಹೇಳಿದೆ. ಸೊ ಇವುಗಳಿಗೆಲ್ಲ ವೇಗ ತರುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಉದ್ದೇಶ ಏನಂದರೆ, ಜನಗಳು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೆ ಅವರ ಸಮಯವನ್ನು ವ್ಯರ್ಥ ಮಾಡೋದು, ತೊಂದರೆ ಅನುಭವಿಸೋದು ಕಡಿಮೆ ಮಾಡಬೇಕು ಆದಷ್ಟು. ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಉದ್ದೇಶಕ್ಕಾಗಿ ಸರ್ವೆ ಇಲಾಖೆಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಫೆಬ್ರವರಿ ತಿಂಗಳಿನಲ್ಲಿ ಸುಮಾರು 750 ಪರವಾನಗಿ ಸರ್ವೇಯರ್ಸ್, ಲೈಸೆನ್ಸ್ಡ್ ಸರ್ವೇಯರ್ಸನ್ನು ಯಾವ್ಯಾವ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ ಅನ್ನೋ ಆಧಾರದ ಮೇಲೆ 750 ಲೈಸೆನ್ಸ್ಡ್ ಸರ್ವೇಯರ್ಸನ್ನು ಎಲ್ಲ ಜಿಲ್ಲೆಗಳಿಗೆ ನಾವು ಕೊಡ್ತಾ ಇದ್ದೇವೆ. ಲೈಸೆನ್ಸ್ ಸರ್ವೇಯರ್ಸಿಂದ ಎಲ್ಲ ಕೆಲಸ ಆಗೋದಿಲ್ಲ ಅಂಥೇಳಿ ಗೌರ್ಮೆಂಟ್ ಸರ್ವೇಯರ್ಸು ರಿಕ್ರೂಟ್ಮೆಂಟ್ ಮಾಡಬೇಕು ಅಂಥೇಳಿ ಈಗಾಗಲೇ 357 ಜನ ಗೌರ್ಮೆಂಟ್ ಸರ್ವೇಯರ್ಸು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ ತಿಂಗಳಿನಲ್ಲಿ 357 ಸರ್ವೆ ಇಲಾಖೆಯ ಖಾಲಿ ಹುದ್ದೆಗಳಿಗೆ ನಾವು ಅರ್ಜಿಗಳನ್ನು ಕೂಡ ಕರೀತಾ ಇದ್ದೇವೆ. KPSC ಜೊತೆ ಈಗಾಗಲೇ ಮಾತನಾಡಿದ್ದೇವೆ. KPSC ಮುಖಾಂತರವಾಗಿ 357 ಜನ ಸರ್ವೆ ಇಲಾಖೆಯ ಖಾಲಿ ಹುದ್ದೆ ಭರ್ತಿ ಮಾಡುವಂಥದ್ದು ಮಾಡ್ತಾ ಇದ್ದೇವೆ. 750 ಲೈಸೆನ್ಸ್ ಸರ್ವೇಯರ್ಸು, 357 ಗೌರ್ಮೆಂಟ್ ಸರ್ವೇಯರ್ಸು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಸರ್ವೆ ಡಿಪಾರ್ಟ್ಮೆಂಟ್. ಅದು ಮುಂದುವರೆದು ಇನ್ನೂ ಖಾಲಿ ಇರುವಂಥ 592 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅವರು ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ವರ್ಷದಲ್ಲಿ ಅಂದರೆ ಇನ್ನು ಬರುವ ಒಂದು 6 ತಿಂಗಳಿನಲ್ಲಿ, ಈಗ ಒಂದು ತಿಂಗಳಿನಲ್ಲಿ 750 ಜನ, ಅದಾದಮೇಲೆ 357 ಜನ, ಅದಾದಮೇಲೆ ನಮಗೆ ಅನುಮತಿ ಸಿಕ್ಕಿದ್ರೆ ಇನ್ನೂ ಒಂದು 600 ಜನ. ಸೊ ಹತ್ರ 1.25 ಸಿಬ್ಬಂದಿಯನ್ನು ಸರ್ವೆ ಇಲಾಖೆಗೆ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳು, ಅಂದರೆ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟ್, ಟೋಟಲ್ ಸ್ಟೇಷನ್ ಸರ್ವೆ ಮಾಡೋದಕ್ಕೆ ಒಂದು ತಾಲೂಕು 1 ಯೂನಿಟು 2 ಯೂನಿಟ್ ಅಷ್ಟೇ ಕೊಟ್ಟಿದ್ದೇವೆ ನಾವು. ಆದರೆ ಆ ರೋವರ್ಸು ಮಾಡರ್ನ್ ಎಕ್ವಿಪ್ಮೆಂಟನ್ನು, ಉಪಕರಣಗಳನ್ನು ಬಳಕೆ ಮಾಡಿದರೆ 3 ಸರ್ವೆ ಮಾಡೋ ಕಡೆ 5 ಸರ್ವೆ ಮಾಡ್ಬೋದು. ಫಾಸ್ಟಾಗಿ ಕೆಲಸ ಆಗುತ್ತೆ. ನಮ್ಮ ಸರ್ವೇಯರ್ಸ್ ಮೇಲೆ ವರ್ಕ್ ಬರ್ಡನ್ನು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಹಣ ಬಳಸ್ಕೊಂಡು ಸುಮಾರು ಒಂದು 20-30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ತಾಲೂಕುಗಳಿಗೆ ಆಧುನಿಕ ಸರ್ವೆ ಉಪಕರಣಗಳನ್ನು, ಎಕ್ವಿಪ್ಮೆಂಟನ್ನು ಕೂಡ ಕೊಡುವಂಥದ್ದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ತಿಂಗಳಲ್ಲೇ ಅದನ್ನು ಟೆಂಡರ್ ಕರೆದು ಎಲ್ಲ ತಾಲೂಕುಗಳಿಗೆ ಮಾಡರ್ನ್ ಎಕ್ವಿಪ್ಮೆಂಟನ್ನು ಕೊಟ್ಟು ಅದರ ಯಾಕಂದರೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳನ್ನು ಕೊಟ್ಟರೆ ಇರೋರ ಕಡೆಯಿಂದನೇ ಹೆಚ್ಚಿನ ಕೆಲಸ ಮಾಡಿಸ್ಬೋದು. 3 ಆಗೋ ಕಡೆ 4 ಆಗೋ ಕಡೆ 6 ಸರ್ವೆ ಒಂದು ದಿನಕ್ಕೆ ಮಾಡಿದರೆ ನಾವು ವಿಲೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಕಡೆ ಸರ್ವೆ ಕೆಲಸವನ್ನು ಅಪ್ಗ್ರೇಡ್ ಮಾಡುವಂಥದ್ದು, ಇನ್ನೊಂದು ಕಡೆ ಅವರಿಗೆ ಹೆಚ್ಚಿನ ಸಿಬ್ಬಂದಿಯನ್ನು ಕೊಡುವಂಥದ್ದು. ಇವೆರಡೂ ಕೆಲಸಗಳನ್ನು ಮಾಡಿ ಸರ್ವೆಯಲ್ಲಿ ಇರ್ತಕ್ಕಂಥ ಬಾಕಿಯನ್ನು ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಕೊನೆಯದು ಹೇಳ್ತಾ ಹೋದರೆ ಭಾಳ ಇದೆ. ಆದರೆ ಉದಾಹರಣೆಗೆ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಅಂತ ಉದಾಹರಣೆಗೆ ಒಂದು 2-3 ಹೇಳ್ತಾ ಇದ್ದೇನೆ ಅಷ್ಟೇ. ಈಗ ಯಾವುದೇ ನೀವು ರೆಕಾರ್ಡ್ ರೂಮ್ಗೆ ಹೋದರೆ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಹಾಗೂ ಜನ ಆ ರೆಕಾರ್ಡ್ ರೂಮಲ್ಲಿರೋ ದಾಖಲೆಗಳನ್ನು ಪಡೆದುಕೊಳ್ಳಬೇಕಾದ್ರೂ ಕೂಡ ಕಷ್ಟಗಳಿದ್ದಾವೆ. ಕೆಲವು ಕಡೆ ಒಳ್ಳೆ ಸಿಬ್ಬಂದಿ ಇದ್ದಾರೆ, ತಕ್ಷಣ ಹುಡುಕಿ ಕೊಡ್ತಾರೆ. ಇನ್ನು ಕೆಲವು ಕಡೆ ಕೇಳಿದ ದಾಖಲೆ ಕೊಡೋದಕ್ಕೇ ನಾನಾ ರೀತಿಯ ತೊಂದರೆಗಳನ್ನು ಜನ ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ಹೋಗಿದ್ದ ಕಡೆ ಎಲ್ಲ ಕಂಪ್ಲೇಂಟ್ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಜನಕ್ಕೆ ನೇರವಾಗಿ ಸಿಗುವಾಗೆ ಆಗಬೇಕು, ಒಂದು ಮುಖ್ಯವಾಗಿ. ಎರಡನೇದು, ಶಿಥಿಲಾವಸ್ಥೆಯಲ್ಲಿ ಧೂಳು ಹಿಡಿತಾ ಇರೋ ಕಡತಗಳನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು. ಕಾಲ ಕಳೆದಂಗೆ ಹಾಳಾಗಬಾರ್ದು ಅವು. ಹಾಗೂ ಮೂರನೇದು, ನಕಲಿ ದಾಖಲೆ ಸೃಷ್ಟಿ ಮಾಡೋದನ್ನು
ತಿದ್ದುವುದನ್ನು ಇದಕ್ಕೆಲ್ಲ ಸಂಪೂರ್ಣ ವಿರಾಮ ಆಡಬೇಕು. ಈ ಕಾರಣದಿಂದ ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅವುಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಿ ಶಾಶ್ವತವಾಗಿ ಉಳಿಸಿ ನೇರವಾಗಿ ಜನನೇ ಅವರಿಗೆ ಬೇಕಾಗಿರೋ ದಾಖಲೆಯನ್ನು ಅವರೇ ಹುಡುಕೊಳ್ಳೋ ಥರ ಅವ್ರ ಕೈಗೇನೆ ದಾಖಲೆಗಳನ್ನು ಕೊಟ್ಟು ತಿದ್ದೋದು ನಕಲು ಮಾಡುವಂಥ ಅದಕ್ಕೆ ಸಂಪೂರ್ಣ ವಿರಾಮ ಹಾಕುವಂತಹ ಭೂ ಸುರಕ್ಷಾ ಅನ್ನುವಂಥ ಯೋಜನೆಯನ್ನು ಈ ವಾರದಿಂದನೇ ನಾವು ಆರಂಭ ಮಾಡ್ತಾ ಇದ್ದೇವೆ. 31 ಜಿಲ್ಲೆಗಳಲ್ಲಿ 31 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಈ ವಾರದಲ್ಲೇ 31 ತಾಲೂಕುಗಳಲ್ಲಿ ಈ ಭೂ ಸುರಕ್ಷಾ ಯೋಜನೆಯನ್ನು ನಾವು ಅನುಷ್ಠಾನವನ್ನು ಆರಂಭ ಮಾಡ್ತಾ ಇದ್ದೇವೆ.